ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಏರ್ ಟ್ರಾನ್ಸಿಟ್ 236 ಅನ್ನುವ ವಿಮಾನ ಟೊರೆಂಟೋದಿಂದ ಲಿಬನ್ಸ್ ಕಡೆಗೆ ಹೋಗ್ತಾ ಇತ್ತು. ಅದು ಮಧ್ಯರಾತ್ರಿಯ ಸಮಯ. ಅಟ್ಲಾಂಟಿಕ್ ಸಮುದ್ರದ ಮಧ್ಯದಲ್ಲಿ 39,000 ಅಡಿ ಮೇಲೆ ಆ ವಿಮಾನ ಸಾಗ್ತಾ ಇತ್ತು. ಎಲ್ಲವೂ ಸರಿಯಾಗಿತ್ತು. ಸಾಮಾನ್ಯ ದಿನಗಳಲ್ಲಿ ವಿಮಾನ ಯಾವ ರೀತಿ ಹಾರಾಡ್ತಾ ಇತ್ತು ಅದೇ ರೀತಿ ಹೋಗ್ತಾ ಇತ್ತು. ಎಲ್ಲವೂ ನಾರ್ಮಲ್ ಆಗಿತ್ತು. ಅಟ್ಲಾಂಟಿಕ್ ಸಮುದ್ರ ಅಂದ್ರೆ ಅದು ತುಂಬಾನೇ ವಿಸ್ತಾರವಾದ ಸಮುದ್ರ. ಅದನ್ನ ದಾಟಿ ಹೋಗಲು ತುಂಬಾನೇ ಸಮಯ ಹಿಡಿಯುತ್ತೆ. ಹೀಗಿರುವಾಗ ಪೈಲಟ್ಗೆ ವಿಮಾನದಲ್ಲಿ ಇಂಧನ ಖಾಲಿ ಆಗ್ತಾ ಬರ್ತಾ ಇದೆ ಅನ್ನುವ ವಿಚಾರ ಗೊತ್ತಾಗುತ್ತೆ. ಅಟ್ಲಾಂಟಿಕ್ ಸಮುದ್ರದ ಮಧ್ಯಭಾಗದಲ್ಲಿ ಇಂಧನ ಖಾಲಿಯಾಯಿತು ಅಂದ್ರೆ ಸಾವು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇಲ್ಲ. ಅಷ್ಟಕ್ಕೂ ಅವತ್ತು ಏನಾಗಿತ್ತು, ಇಂಧನ ಖಾಲಿಯಾದ ವಿಚಾರ ಯಾಕೆ ಮೊದಲೇ ಗೊತ್ತಾಗ್ಲಿಲ್ಲ, ಈ ವಿಮಾನದ ಕತೆ ಮುಂದೇನಾಯ್ತು ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅದು 2001 ಆಗಸ್ಟ್ 23 ಟೊರೆಂಟೋದ ವಿಮಾನ ನಿಲ್ದಾಣದಿಂದ ಏರ್ ಟ್ರಾನ್ಸಿಟ್ ಏರ್ಬಸ್ A330 ಅನ್ನ ಟೊರೆಂಟೋದಿಂದ ಲಿಬನ್ಸ್ಗೆ ಪ್ರಯಾಣ ಬೆಳೆಸಲು ಪ್ರಿಪೇರ್ ಮಾಡ್ತಾ ಇದ್ರು. ಅದು 7 ಗಂಟೆಯ ನಾನ್ ಸ್ಟಾಪ್ ಪ್ರಯಾಣ. ಹೀಗಾಗಿ 48 ಮೆಟ್ರಿಕ್ ಟನ್ ಫ್ಯೂಯಲ್ ಅನ್ನ ಹಾಕಲಾಗುತ್ತೆ. ಎಲ್ಲ ಪ್ರಿಪರೇಷನ್ ಆದಮೇಲೆ ಬೋರ್ಡಿಂಗ್ ಶುರುವಾಗುತ್ತೆ. ಸಮಯ ರಾತ್ರಿ 9 ಗಂಟೆಯಾಗಿತ್ತು. ಈ ವಿಮಾನದಲ್ಲಿ 293 ಪ್ರಯಾಣಿಕರಿದ್ರು. ರಾಬರ್ಟ್ ಪಿಸ್ಸೆ ವಿಮಾನದ ಪೈಲಟ್ ಆಗಿದ್ರು. ಇವರಿಗೆ 13,000 ಗಂಟೆಗಳ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ವಿಮಾನದಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಗಂಟೆಗಳ ಲೆಕ್ಕದಲ್ಲಿ ಹೇಳ್ತಾರೆ. ಇನ್ನು ಕೋ ಪೈಲಟ್ ಡರ್ಕ್ಗೆ ಕೂಡ 5,000 ಗಂಟೆಯ ಎಕ್ಸ್ಪೀರಿಯನ್ಸ್ ಇತ್ತು. ಅದರಲ್ಲೂ ಇವರು ಇದೇ ವಿಮಾನದಲ್ಲಿ ಹೆಚ್ಚು ಕೆಲಸ ಮಾಡಿದ್ರು. ವಿಮಾನ ಕೂಡ ತುಂಬಾನೇ ಹೊಸ್ತು. ಅಂದ್ರೆ ಈ ವಿಮಾನವನ್ನ ಬಿಲ್ಡ್ ಮಾಡಿ 2 ವರ್ಷ ಆಗಿತ್ತು ಅಷ್ಟೇ. ವಿಮಾನ ಹಾರಾಟ ಶುರು ಮಾಡೋದಕ್ಕಿಂತ ಮುನ್ನ ಎಲ್ಲಾ ವಿಧಾನದಲ್ಲೂ ಕೂಡ ಚೆಕಿಂಗ್ ನಡೆಯುತ್ತೆ. ಈ ವಿಮಾನದಲ್ಲೂ ಕೂಡ ಚೆಕಿಂಗ್ ಮಾಡಿದ ನಂತರವೇ ಹಾರಾಟ ಶುರುವಾಗಿದ್ದು. ನಾವು ಮೊದಲೇ ಹೇಳಿದಂತೆ ಇದೊಂದು ಲಾಂಗ್ ಫ್ಲೈಟ್. ಲಾಂಗ್ ಫ್ಲೈಟ್ ನಲ್ಲಿ ಪೈಲಟ್ ಗಳಿಗೆ ಹೆಚ್ಚೇನು ಕೆಲಸ ಇರೋದಿಲ್ಲ. ಎಲ್ಲಾ ಕೆಲಸವನ್ನ ಆಟೋ ಪೈಲಟ್ ಸಿಸ್ಟಮ್ ಮಾಡುತ್ತೆ. ಪೈಲಟ್ಗಳು ಕೇವಲ ಕಂಟ್ರೋಲ್ ಟವರ್ ನ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇದ್ರೆ ಮುಗೀತು. ಇಷ್ಟರಲ್ಲಿ ವಿಮಾನ ಟೇಕಪ್ ಆಗಿ 4 ಗಂಟೆ ಕಳೆದಿತ್ತು. ಇಲ್ಲಿವರೆಗೆ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. ವಿಮಾನದಲ್ಲಿದ್ದ ಪ್ರಯಾಣಿಕರು ನಿದ್ದೆಗೆ ಜಾರಿದ್ರು. ವಿಮಾನ ಅಟ್ಲಾಂಟಿಕ್ ಸಮುದ್ರದ ಮಧ್ಯಭಾಗಕ್ಕೆ ಬಂದಿತ್ತು. ಅದು ರಾತ್ರಿ 1 ಗಂಟೆಯ ಸಮಯ. ಪೈಲಟ್ಗೆ ಇಂಜಿನ್ ನಂಬರ್ 2 ನಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇಂಜಿನ್ ನಲ್ಲಿ ಆಯಿಲ್ ಪ್ರೆಷರ್ ಹೆಚ್ಚು ತೋರಿಸ್ತಾ ಇತ್ತು. ಕ್ವಾಂಟಿಟಿಯ ರೀಡಿಂಗ್ ತುಂಬಾನೇ ಕಡಿಮೆ ತೋರಿಸ್ತಾ ಇತ್ತು. ಆಯಿಲ್ ಟೆಂಪರೇಚರ್ ಕೂಡ ತುಂಬಾನೇ ಲೋ ಆಗಿತ್ತು. ಈ ರೀತಿಯ ಸಿಚುವೇಶನ್ ಅನ್ನ ಆ ಪೈಲಟ್ ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ನೋಡಿದ್ರಂತೆ. ಸಾಮಾನ್ಯವಾಗಿ ವಿಮಾನ ದೂರ ಸಾಗ್ತಾ ಇರಬೇಕಾದ್ರೆ ಆಯಿಲ್ ಟೆಂಪರೇಚರ್ ಹೆಚ್ಚಾಗುತ್ತಾ ಹೋಗುತ್ತೆ. ಆದರೆ ಇಲ್ಲಿ ಮಾತ್ರ ಲೋ ಪ್ರೆಷರ್ ಇಂಡಿಕೇಟ್ ಆಗ್ತಾ ಇತ್ತು. ಪೈಲಟ್ ವಿಮಾನದಲ್ಲಿದ್ದ ಮ್ಯಾನ್ಯುವಲ್ ಅನ್ನ ತೆಗೆದು ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಆದ್ರೆ ಆ ಮ್ಯಾನ್ಯುವಲ್ ನಲ್ಲಿ ಯಾವುದೇ ಮಾಹಿತಿ ಸಿಗ್ಲೇ ಇಲ್ಲ. ಅಲ್ಲಿ ಹೆಚ್ಚು ಟೈಮ್ ತೆಗೆದುಕೊಳ್ಳುವ ಹಾಗೆ ಇರಲಿಲ್ಲ. ಹೀಗಾಗಿ ಪೈಲಟ್ ಕೂಡ ಕೆನಡಾದ ಮೈಂಟೆನೆನ್ಸ್ ಯೂನಿಟ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ರೀತಿಯ ಎರರ್ ಬರ್ತಾ ಇದೆ ಅನ್ನುವ ಮಾಹಿತಿ ನೀಡ್ತಾರೆ. ದುರಂತ ಅಂದ್ರೆ ಮೈಂಟೆನೆನ್ಸ್ ಯೂನಿಟ್ಗೆ ಕೂಡ ಈ ಎರರ್ ನ ಬಗ್ಗೆ ಮಾಹಿತಿ ಇರಲಿಲ್ಲ. ಈ ರೀಡಿಂಗ್ ಒಂದು ಬಿಟ್ಟರೆ ವಿಮಾನದಲ್ಲಿ ಬೇರೆ ತೊಂದರೆನೇ ಇರಲಿಲ್ಲ. ಹೀಗಾಗಿ ಪೈಲಟ್ ಅಷ್ಟೊಂದು ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೆನ್ಸಾರ್ ನಲ್ಲಿ ಸಮಸ್ಯೆ ಆಗಿ ಈ ರೀತಿ ತಪ್ಪು ರೀಡಿಂಗ್ ತೋರಿಸ್ತಾ ಇರಬಹುದು ಅಂತ ಅಂದುಕೊಳ್ತಾರೆ. ಇದಾಗಿ ಕೇವಲ ಅರ್ಧ ಗಂಟೆಯಲ್ಲೇ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಈಗ ಸಮಸ್ಯೆ ಶುರುವಾಗಿದ್ದು ಆಯಿಲ್ ವಿಚಾರದಲ್ಲಿ ಅಲ್ಲ, ಬದಲಾಗಿ ಇಂಧನದ ವಿಚಾರವಾಗಿ ಸಮಸ್ಯೆ ಶುರುವಾಗಿತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ವಿಮಾನದ ಇಂಧನ ತುಂಬುವುದು ಅದರ ರೆಕ್ಕೆಗಳಲ್ಲಿ 2 ರೆಕ್ಕೆಗಳಲ್ಲಿ ಕೂಡ ಸಮಾನವಾಗಿ ಇಂಧನ ತುಂಬಿಸಲಾಗುತ್ತೆ. ಇದು ಬ್ಯಾಲೆನ್ಸ್ ಆಗಿರಬೇಕು. ಆದರೆ ಈ ವಿಮಾನದಲ್ಲಿ ಮಾತ್ರ ಹಾಗಿರಲಿಲ್ಲ. ಎಡಭಾಗದ ರೆಕ್ಕೆಗೆ ಹೋಲಿಸಿದರೆ ಬಲಭಾಗದಲ್ಲಿದ್ದ ರೆಕ್ಕೆಯ ಇಂಧನ ಕಡಿಮೆ ಇತ್ತು. ಇದೊಂದು ದೊಡ್ಡ ಸಮಸ್ಯೆ ಅಲ್ಲ, ಇದನ್ನ ವಿಮಾನದಲ್ಲೇ ಸರಿಪಡಿಸಬಹುದು. ಇಂಥದೊಂದು ಸಮಸ್ಯೆ ನೋಟಿಸ್ ಮಾಡಿದ ಪೈಲಟ್ ಕೂಡಲೇ 2 ಇಂಜಿನ್ಗಳ ಇಂಧನವನ್ನ ಬ್ಯಾಲೆನ್ಸ್ ಮಾಡ್ತಾರೆ. ಈ ಸಮಸ್ಯೆ ಕ್ಲಿಯರ್ ಆಗಿ 10 ನಿಮಿಷ ಕೂಡ ಆಗಿರಲಿಲ್ಲ. ಲೋ ಫ್ಯೂಯಲ್ ಅನ್ನುವ ವಾರ್ನಿಂಗ್ ಬರೋದಕ್ಕೆ ಶುರುವಾಗುತ್ತೆ. ವಿಮಾನ ಸಮುದ್ರದ ಮಧ್ಯಭಾಗದಲ್ಲಿರುವಾಗ ಇಂಥದೊಂದು ವಾರ್ನಿಂಗ್ ಬಂದ್ರೆ ಎಲ್ಲರೂ ತಬ್ಬಿಬ್ಬಾಗ್ತಾರೆ. ಅದು ಕೇವಲ ಲೋ ಫ್ಯೂಯಲ್ ಅನ್ನುವ ವಾರ್ನಿಂಗ್ ಆಗಿರಲಿಲ್ಲ, ಸಾವು ಹತ್ತಿರ ಬರ್ತಾ ಇದೆ ಅನ್ನುವ ವಾರ್ನಿಂಗ್ ಆಗಿತ್ತು. ಅಟ್ಲಾಂಟಿಕ್ ಸಮುದ್ರದ ಮಧ್ಯಭಾಗದಲ್ಲಿ ವಿಮಾನ ಇದ್ದಿದ್ರಿಂದ ಎಲ್ಲಾದ್ರೂ ಡೈವರ್ಟ್ ಮಾಡೋಣ ಅಂದ್ರೂ ಅದು ಕಷ್ಟ ಇತ್ತು. ಪೈಲಟ್ ಬಳಿ ಈಗ ಒಂದೇ ಒಂದು ಆಪ್ಷನ್ ಇದ್ದಿದ್ದು, ಅದು ಎಜೋರ್ಸ್ ದ್ವೀಪ. ಈ ದ್ವೀಪದಲ್ಲೊಂದು ಏರ್ಪೋರ್ಟ್ ಇತ್ತು. ಕೂಡಲೇ ಆ ಏರ್ಪೋರ್ಟ್ ನ ಕಂಟ್ರೋಲ್ ರೂಮ್ ನ ಜೊತೆ ಪೈಲಟ್ ಕಾಂಟ್ಯಾಕ್ಟ್ ಮಾಡ್ತಾರೆ.
ಕಾಂಟ್ಯಾಕ್ಟ್ ಏನೋ ಮಾಡ್ತಾರೆ, ಆದರೆ ಆ ದ್ವೀಪದವರೆಗೆ ಹೋಗೋದಕ್ಕಾಗುತ್ತಾ ಇಲ್ವೋ ಅನ್ನೋದು ಕೂಡ ಕನ್ಫರ್ಮ್ ಇರಲಿಲ್ಲ. ವಿಮಾನದಲ್ಲಿ ಇನ್ನು 7,000 kg ಇಂಧನ ಬಾಕಿ ಇತ್ತು. ಇದು ನಿಮ್ಗೆ ಕೇಳೋದಕ್ಕೆ ತುಂಬಾನೇ ಜಾಸ್ತಿ ಅಂತ ಅನ್ಸಬಹುದು. ಇದು ವಿಮಾನದಲ್ಲಿ ತುಂಬಾನೇ ಕಡಿಮೆ ಇಂಧನ, ಅದು ಕೂಡ ತುಂಬಾನೇ ವೇಗದಲ್ಲಿ ಕಡಿಮೆ ಆಗ್ತಾ ಇತ್ತು. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಂಧನ ಇಷ್ಟು ವೇಗದಲ್ಲಿ ಯಾಕೆ ಕಡಿಮೆ ಆಗ್ತಾ ಇತ್ತು? ಎಲ್ಲಾದ್ರೂ ಲೀಕ್ ಇದ್ರೆ ಮಾತ್ರ ಈ ರೀತಿ ಇಂಧನ ಕಡಿಮೆ ಆಗೋದಕ್ಕೆ ಕಾರಣ. ಅದು ಬಿಟ್ರೆ ಇಂಧನ ಈ ರೀತಿ ಕಡಿಮೆ ಆಗೋದಕ್ಕೆ ಬೇರೆ ಯಾವುದೇ ಕಾರಣ ಇರಲಿಲ್ಲ. ಇದನ್ನ ಕೂಡ ಚೆಕ್ ಮಾಡ್ತಾರೆ, ಆದ್ರೆ ಎಲ್ಲೂ ಕೂಡ ಲೀಕ್ ಆಗ್ತಾ ಇದ್ದಿದ್ದು ಗೊತ್ತೇ ಆಗ್ಲಿಲ್ಲ. ಇಂಧನ ವೇಗದಲ್ಲೇ ಕಡಿಮೆ ಆಗ್ತಾ ಇತ್ತು. ಆ ದ್ವೀಪದಲ್ಲಿ ಹೋಗಿ ಲ್ಯಾಂಡ್ ಮಾಡೋದಕ್ಕೆ ಕೂಡ ಇಂಧನ ಸಾಕಾಗುತ್ತೋ ಇಲ್ವೋ ಅನ್ನುವ ಅನುಮಾನ ಶುರುವಾಗುತ್ತೆ. ಅಷ್ಟರಲ್ಲಿ ಮೇಂಟೆನೆನ್ಸ್ ಯೂನಿಟ್ ನಿಂದ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ. ವಿಮಾನವನ್ನ 39,000 ಅಡಿಯಿಂದ 20,000 ಅಡಿಗೆ ತೆಗೆದುಕೊಂಡು ಬನ್ನಿ. ಇಂಧನ ಲೀಕ್ ಆಗಿದ್ರೆ ಆಗ ಗೊತ್ತಾಗುತ್ತೆ. ಆದ್ರೆ ಈ ರೀತಿ ಮಾಡೋದಕ್ಕೆ ಪೈಲಟ್ ಒಪ್ಪೋದಿಲ್ಲ. ಒಂದು ವೇಳೆ ಇಷ್ಟು ಅಡಿ ಕೆಳಗೆ ಇಳಿಸಿದ್ರೆ, ಒಂದು ವೇಳೆ ಲೀಕ್ ಆಗ್ತಾ ಇರೋದು ನಿಜವಾದ್ರೆ ವಿಮಾನವನ್ನ ಮತ್ತೆ ಮೇಲಕ್ಕೆ ಹಾರಿಸೋದಕ್ಕಾಗೋದಿಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾನು ವಿಮಾನವನ್ನ ಕೆಳಗೆ ಇಳಿಸೋದಿಲ್ಲ ಅಂತ ಹೇಳಿಬಿಡ್ತಾರೆ ಪೈಲಟ್. ಇಷ್ಟೆಲ್ಲ ಆಗ್ತಾ ಇರುವಾಗ ಅತ್ತ ವಿಮಾನದ ಬಲಭಾಗದ ಇಂಜಿನ್ ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ವಿಮಾನದ ತುಂಬೆಲ್ಲ ಹೊಗೆ ಆವರಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಆಗ ವಿಮಾನದಲ್ಲಿ 4 ಟನ್ ಇಂಧನ ಮಾತ್ರ ಬಾಕಿ ಉಳಿದಿದ್ದು. ಒಂದು ಇಂಜಿನ್ ನಲ್ಲಿ ಬೆಂಕಿ ಹೊತ್ತಿಕೊಂಡಿದ್ರಿಂದ ಮತ್ತೊಂದು ಇಂಜಿನ್ ಮಾತ್ರ ಬಾಕಿ ಉಳಿದಿತ್ತು. ವಿಮಾನ ಕೆಳಗೆ ಬರ್ತಾ ಹೋಗುತ್ತೆ. ಕೆಳಗೆ ಬರದೆ ಬೇರೆ ಆಪ್ಷನ್ ಇರಲಿಲ್ಲ. ಮತ್ತೊಂದು ಕಡೆಯಲ್ಲಿ ಆ ದ್ವೀಪದ ಏರ್ಪೋರ್ಟ್ ನಲ್ಲಿ ಎಮರ್ಜೆನ್ಸಿಗೆ ಏನ್ ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ವಿಮಾನ ಆ ದ್ವೀಪದ ಏರ್ಪೋರ್ಟ್ ನಿಂದ ಇನ್ನೂ 240 ಕಿಲೋಮೀಟರ್ ದೂರದಲ್ಲಿತ್ತು. ಆಗ ವಿಮಾನದಲ್ಲಿ ಕೇವಲ 600 kg ಇಂಧನ ಬಾಕಿ ಇತ್ತು. ಅಷ್ಟರಲ್ಲೇ ಏನ್ ಆಗಬಾರದು ಅಂತ ಅಂದುಕೊಂಡಿದ್ರು ಅದು ಆಗಿ ಹೋಗುತ್ತೆ. ವಿಮಾನದ ಇಂಜಿನ್ ಸಂಪೂರ್ಣವಾಗಿ ಸುಡುತ್ತಾ ಬರುತ್ತೆ. ವಿಮಾನದ ಒಳಗೆ ಸಂಪೂರ್ಣ ಕತ್ತಲು ಆವರಿಸುತ್ತೆ. ವಿಮಾನದ ಇಂಜಿನ್ ನಿಂದಲೇ ಎಲೆಕ್ಟ್ರಿಕಲ್ ಸಿಸ್ಟಮ್ ವರ್ಕ್ ಆಗುವುದು. ಹೀಗಾಗಿ ಈಗ ಎಲೆಕ್ಟ್ರಿಕಲ್ ಸಿಸ್ಟಮ್ ಕೂಡ ವರ್ಕ್ ಮಾಡೋದು ಸ್ಟಾಪ್ ಮಾಡುತ್ತೆ. ಈಗ ದ್ವೀಪ ಏರ್ಪೋರ್ಟ್ ನಿಂದ ಕೇವಲ 120 ಕಿಲೋಮೀಟರ್ ದೂರದಲ್ಲಿತ್ತು. ವಿಮಾನ 30,000 ಅಡಿಗಳಷ್ಟು ಕೆಳಗೆ ಬಂದಿತ್ತು. ಇನ್ನು ಈ ದೂರವನ್ನ ಗ್ಲೈಡಿಂಗ್ ಮಾಡಿಯೇ ಸಾಗಬೇಕಿತ್ತು. ವಿಮಾನದಲ್ಲಿ ಇಂತಹ ಸಂದರ್ಭದಲ್ಲಿ ಗ್ಲೈಡಿಂಗ್ ಆಪ್ಷನ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಒಂದು ವೇಳೆ ಏರ್ಪೋರ್ಟ್ ನವರೆಗೆ ವಿಮಾನ ಹೋಗದೇ ಇದ್ರೆ ಸಮುದ್ರದಲ್ಲೇ ವಿಮಾನವನ್ನ ಲ್ಯಾಂಡ್ ಮಾಡಿಸೋದು ಕೊನೆಯ ಆಪ್ಷನ್. ಹೀಗಾಗಿ ಪ್ರಯಾಣಿಕರನ್ನ ನೀರಿನಲ್ಲಿ ಲ್ಯಾಂಡ್ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾರೆ. ಏರ್ ಟ್ಯೂಬ್ ಗಳನ್ನ ಹಾಕಿಕೊಳ್ಳೋದಕ್ಕೆ ಸೂಚನೆ ನೀಡ್ತಾರೆ. ಸ್ನೇಹಿತರೆ, ಸಮುದ್ರದಲ್ಲಿ ಲ್ಯಾಂಡಿಂಗ್ ಅಂದ್ರೆ ಅದು ಅಷ್ಟು ಸುಲಭ ಅಂತ ಅಂದುಕೊಳ್ಬೇಡಿ. ಅದು ತುಂಬಾನೇ ಡೇಂಜರಸ್. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕತೆ ಮುಗೀತು ಅಂತಾನೆ ಅರ್ಥ. ಮುಂದಿನ 15 ನಿಮಿಷದಲ್ಲಿ ಏನ್ ಬೇಕಾದ್ರೂ ಆಗ್ತಾ ಇತ್ತು. ಒಂದಾ ವಿಮಾನ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗ್ತಾ ಇತ್ತು, ಅಥವಾ ಸಮುದ್ರದಲ್ಲಿ ಲ್ಯಾಂಡ್ ಮಾಡಿಸಲೇಬೇಕಾದ ಅನಿವಾರ್ಯತೆ ಬರ್ತಾ ಇತ್ತು. ಇನ್ನು ದ್ವೀಪ ಏರ್ಪೋರ್ಟ್ಗೆ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಷ್ಟರಲ್ಲಿ ವಿಮಾನ 13,000 ಅಡಿಗೆ ಇಳಿದಾಗಿತ್ತು. ಸಾಮಾನ್ಯವಾಗಿ ಇಷ್ಟು ದೂರ ಇರುವಾಗ ವಿಮಾನದ ಆಲ್ಟಿಟ್ಯೂಡ್ 3,000 ಅಡಿ ಇರಬೇಕು. ಒಂದು ವೇಳೆ ನೋಸ್ ಡೌನ್ ಮಾಡಿ ಆಲ್ಟಿಟ್ಯೂಡ್ ಕಡಿಮೆ ಮಾಡಿದರೆ ವಿಮಾನದ ಸ್ಪೀಡ್ ಹೆಚ್ಚಾಗುತ್ತೆ. ಹೀಗಾಗಿ ಪೈಲಟ್ ಆಕಾಶದಲ್ಲೇ ವಿಮಾನವನ್ನ ತಿರುಗಿಸೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಮಾಡಿದ್ರಿಂದ ವಿಮಾನದ ಆಲ್ಟಿಟ್ಯೂಡ್ 5,000 ಅಡಿಗೆ ಇಳಿಯುತ್ತೆ. ವಿಮಾನ ತುಂಬಾನೇ ಕಷ್ಟಪಟ್ಟು ಏರ್ಪೋರ್ಟ್ ನ ಹತ್ತಿರಕ್ಕೆ ಬರುತ್ತೆ. ಆದರೆ ಲ್ಯಾಂಡಿಂಗ್ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ವಿಮಾನ ನಾರ್ಮಲ್ ಲ್ಯಾಂಡಿಂಗ್ ನ ಪೊಸಿಷನ್ ಅಲ್ಲಿ ಇರಲಿಲ್ಲ. ಏನೇ ಆದ್ರೂ ವಿಮಾನವನ್ನ ಲ್ಯಾಂಡ್ ಮಾಡಲೇಬೇಕಿತ್ತು. ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ವಿಮಾನ ಪತನವಾಗುವ ಸಾಧ್ಯತೆ ಕೂಡ ಇತ್ತು. ಆದರೆ ಅದು ಮಾಡು ಇಲ್ಲವೇ ಮಡಿ ಸಿಚುವೇಶನ್. ಪೈಲಟ್ ವಿಮಾನವನ್ನ ರನ್ವೇಗೆ ತರ್ತಾರೆ. ವಿಮಾನ ಜೋರಾಗಿ ರನ್ವೇಗೆ ಬಡಿಯುತ್ತೆ. 12 ಟೈರ್ಗಳಲ್ಲಿ 8 ಟೈರ್ಗಳು ಸ್ಫೋಟವಾಗುತ್ತೆ. ಮೊದಲೇ ಅಲ್ಲಿ ಎಮರ್ಜೆನ್ಸಿಗೆ ಸಿದ್ಧತೆ ಮಾಡಿಕೊಂಡಿದ್ರಿಂದ ವಿಮಾನ ಲ್ಯಾಂಡ್ ಆದ್ಮೇಲೆ ಯಾವುದೇ ತೊಂದರೆ ಆಗೋದಿಲ್ಲ. ಅಲ್ಲಿಗೆ ಎಲ್ಲಾ ಪ್ರಯಾಣಿಕರು ಸೇಫ್ ಆದ್ರು. ಒಂದು ಇಂಜಿನ್ ಇಲ್ಲದೆ ಅತಿ ಹೆಚ್ಚು ದೂರ ಕ್ರಮಿಸಿದ ವಿಮಾನ ಅನ್ನುವ ದಾಖಲೆ ಕೂಡ ಈ ವಿಮಾನದ ಹೆಸರಿಗೆ ಬರುತ್ತೆ. ಈಗ ವಿಮಾನದ ಇಂಧನ ಖಾಲಿಯಾಗಿದ್ದು ಹೇಗೆ ಅನ್ನುವ ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು. ಇದಕ್ಕೆ ಕಾರಣ ಇತ್ತು. ಟೊರೆಂಟೋದಲ್ಲಿ ಟೇಕ್ ಆಫ್ ಆಗುವ ಮುಂಚೆ ಮೇಂಟೆನೆನ್ಸ್ ಸ್ಟಾಪ್ ಒಂದು ಪಾರ್ಟ್ ಅನ್ನ ಬದಲಿ ಮಾಡಿದ್ರು. ಅದಕ್ಕೆ ಜೋಡಿಸಿದ ಪಾರ್ಟ್ ಬೇರೆ ಯಾವುದೋ ವಿಮಾನದಾಗಿತ್ತು. ಇದರಿಂದ ಇಂಧನ ಲೀಕ್ ಆಗ್ತಾ ಇತ್ತಂತೆ. ಅದೇನೇ ಇರ್ಲಿ, ವಿಮಾನ ದೊಡ್ಡ ದುರಂತದಿಂದ ಬಚಾವಾಗಿತ್ತು ಅನ್ನೋದೇ ಇಲ್ಲಿ ಸಮಾಧಾನಕರ ವಿಚಾರ. ಈ ಸ್ಟೋರಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.